ಲಾಂಗ್ ಹಿಡಿದು ರೀಲ್ಸ್ ಮಾಡಿದ್ದಕ್ಕೆ ಬಿಗ್ ಬಾಸ್ ಸ್ಟಾರ್ಗಳನ್ನ ಪೊಲೀಸರು ಅಂದರ್ ಮಾಡಿದ ಮೇಲೂ ಆ ಕೇಸನ್ನ ಗಂಭೀರವಾಗಿ ಪರಿಗಣಿಸಿದ ಮೇಲೂ ಜನ ಎಚ್ಚೆತ್ತ ಕಾಣಿಸ್ತಾ ಇಲ್ಲ. ಸದ್ಯ ಲಾಂಗ್ ರೀಲ್ಸ್ ಬಳಿಕ ಗನ್ ರೀಲ್ಸ್ ನ ಹಲ್ಚಲ್ ಶುರುವಾಗ್ಬಿಟ್ಟಿದೆ. ರಸ್ತೆಯಲ್ಲಿ ಗನ್ ಹಿಡಿದು ಗೋಲ್ಡ್ ಶಾಪ್ ನ ಓನರ್ ದರ್ಬಾರ್ ತೋರಿಸಿದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಈತನ ಗನ್ ರೀಲ್ಸ್ ಸಖತ್ ವೈರಲ್ ಆಗ್ತಾ ಇದೆ. ಮೈಸೂರಿನ ಟಿಕೆ ಬಡಾವಣೆಯ ವಿನೋದ್ ಎಂಬಾತನ ಶೋಕಿ ಇದು. ರಸ್ತೆಯಲ್ಲಿ ಗನ್ ಹಿಡ್ಕೊಂಡು ವಿಡಿಯೋ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದಾನೆ ಈ ಕೆಟಿ ವಿನೋದ್ ಎಂಬಾತ. ಬಿಗ್ ಬಾಸ್ ಸ್ಪರ್ಧಿಗಳ ಬಳಿಕ ಈಗ ಜ್ಯುವೆಲರಿ ಶಾಪ್ ಮಾಲೀಕ ಈ ರೀತಿ ಹುಚ್ಚಾಟವನ್ನ ಮರೆದಿದ್ದಾನೆ. ಬರೀ ಗನ್ ಹಿಡ್ಕೊಂಡು ರೂಲ್ಸ್ ಅಲ್ಲ, ಸರ್ಕಾರಿ ಕಾರ್ನಲ್ಲಿ ಕೂತು ಈತ ಮಾಡಿರುವಂತಹ ವಿಡಿಯೋ ಕೂಡ ಸದ್ಯ ವೈರಲ್ ಆಗ್ತಾ ಇದೆ. ವಿಡಿಯೋ ವೈರಲ್ ಬೆನ್ನಲ್ಲೇ ಗನ್ ರೀಲ್ಸ್ ಮಾಡಿದ್ದವನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾ ಹೋಗ್ತಾರೆ. ರವಿ, ಯಾರೇ ಇದ್ರು, ಅದು ಸೆಲೆಬ್ರಿಟಿಗಳೇ ಆಗ್ಲಿ ಜನಸಾಮಾನ್ಯರೇ ಆಗ್ಲಿ, ಕಾನೂನನ್ನ ಕೈಗೆತ್ಕೊಂಡ್ರೆ ಈ ರೀತಿ ಹುಚ್ಚಾಗಿ ಶೋಕಿಗೆ ರೀಲ್ಸ್ ಮಾಡಿದ್ರೆ ಅಂದರ್ ಮಾಡೋದೇ ಅನ್ನುವಂತಹ ಸಂದೇಶವನ್ನ ಮೊನ್ನೆಯೇ ಪಾಸ್ ಮಾಡಿದ್ರು ಪೊಲೀಸರು. ಆದ್ರೂ ಮತ್ತು ಹುಚ್ಚಾಟ ಮೈಸೂರಿನಲ್ಲಾಗಿತ್ತು. ಆತನಿಗೆ ಯಾವ ರೀತಿಯಾದಂತಹ ಪಾಠವನ್ನ ಕಲಿಸಿದ್ದಾರೆ ಪೊಲೀಸರು? ಹಾಗಾದ್ರೆ ವಿದೇಶಿ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳನ್ನ ಹರಿಬಿಡಬೇಕು, ಒಂದಷ್ಟು ಲೈಕ್ಸ್ ಗಳನ್ನ ಗಿಟ್ಟಿಸ್ಕೊಳ್ಬೇಕು ಅನ್ನೋ ಹುಚ್ಚಾಟದಲ್ಲಿ ಹಣ ಇರುವಂತಹ ವ್ಯಕ್ತಿಗಳು ಹಾಗೂ ಸೆಲೆಬ್ರಿಟಿಗಳು ಅನ್ನೋ ನೆಪವನ್ನು ಹೊಡ್ಡಿ ಒಂದಷ್ಟು ಮಂದಿ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡೋದು ಒಂದೆಡೆ ಆದ್ರೆ, ಈ ರೀತಿಯಾಗಿ ಅಂದ್ರೆ ಗನ್ಗಳನ್ನ ಬಳಸೋದು, ಲಾಂಗ್ಗಳನ್ನ ಬಳಸೋದು, ಅವುಗಳನ್ನ ದುರ್ಬಳಕೆ ಮಾಡಿಕೊಂಡು ಸಮಾಜಕ್ಕೆ ತಪ್ಪು ಸಂದೇಶಗಳನ್ನ ನೀಡುವಂತಹ ಪರಿಪಾಠ ಅತಿ ಹೆಚ್ಚಾಗಿ ನಡೆದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಳೆದ ಒಂದು ಸ್ವಲ್ಪ ದಿನಗಳ ಹಿಂದಷ್ಟೇ ಬಿಗ್ ಬಾಸ್ ಖ್ಯಾತಿಯ ಇಬ್ಬರು ವ್ಯಕ್ತಿಗಳು ಇದೇ ರೀತಿ ಮಚ್ಚನ್ನ ಹಿಡಿದು ರೀಲ್ಸ್ ಮಾಡಿ ಹುಚ್ಚಾಟವನ್ನ ಮೆರೆದಿದ್ರು. ಅದಕ್ಕೆ ತಕ್ಕ ಪಾಠವು ಕೂಡ ಆಗಿತ್ತು. ಆದ್ರೆ ಅದನ್ನ ಇನ್ಸ್ಪೈರ್ಡ್ ಆಗಿ ತಗೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಮೈಸೂರಿನಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಗನ್ನನ್ನ ಹಿಡಿದು ಅದರಲ್ಲೂ ಸರ್ಕಾರಿ ಕಾರಿನಲ್ಲಿ ಕುಳಿತು ಒಂದಷ್ಟು ಹುಚ್ಚಾಟವನ್ನ ಮೆರೆಯುವಂತ ಕೆಲಸಕ್ಕೆ ಮುಂದಾಗಿದ್ದಾನೆ. ಜೊತೆಗೆ ವಾಹನದ ಮೇಲೆ ಹತ್ತಿ ನಿಂತು ಚಲಿಸುತ್ತಿರುವ ವಾಹನದ ಮೇಲೆ ಅಲ್ಲೂ ಕೂಡ ಒಂದು ರೀಲ್ಸ್ ಅನ್ನ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾನೆ. ಇದನ್ನ ಮೈಸೂರಿನ ಟಿಕೆ ಬಡಾವಣೆಯ ವಿನೋದ್ ಅಂತೇಳಿ ಗುರುತಿಸಲಾಗಿದೆ. ಈತ ಸರ್ಕಾರಿಯ ಕಾರಿನಲ್ಲಿ ಕುಳಿತು ಕೂಡ ವಿಡಿಯೋವನ್ನ ಮಾಡಿ ಅದನ್ನ ದುರ್ಬಳಕೆ ಮಾಡಿಕೊಂಡಿದ್ದಾನೆ. ಸರಸ್ವತಿಪುರಂ ಠಾಣಾ ಪೊಲೀಸರು ಸದ್ಯ ಈ ಒಂದು ರೀಲ್ಸ್ ಹುಚ್ಚಾಟವನ್ನ ಮೆರೆದಿರುವಂತಹ ವಿನೋದನ್ನ ಕರೆತಂದು ಸದ್ಯ ಆತನನ್ನ ವಿಚಾರಣೆ ಮಾಡ್ತಿದ್ದಾರೆ. ಆತ ಗನ್ನನ್ನ ಕೂಡ ಹಿಡಿದು ಒಂದು ವಿಡಿಯೋವನ್ನ ಹರಿಬಿಟ್ಟಿದ್ದಾನೆ. ಹೀಗಾಗಿ ಆ ಗನ್ ಅಸಲಿಯೇ ಅಥವಾ ನಕಲಿಯೇ ಎಂಬುದರ ಕುರಿತು ಕೂಡ ಆತನ ಬಳಿ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ. ಈತ ಮೂಲತಃ ಚಿನ್ನದ ವ್ಯಾಪಾರಿ ಆಗಿದ್ದಾರೆ. ಹಾಗಾಗಿ ಹಣ ಇರುವ ಕಾರಣಕ್ಕಾಗಿ ದರ್ಪವನ್ನ ಮೆರೆಯುವ ನಿಟ್ಟಿನಲ್ಲಿ ಈ ರೀತಿಯ ಹುಚ್ಚಾಟದ ರೀಲ್ಸ್ ಗಳನ್ನ ಮಾಡಿ ಸಮಾಜಕ್ಕೆ ತಪ್ಪು ಸಂದೇಶಗಳನ್ನ ನೀಡುವಂತ ಕೆಲಸಕ್ಕೆ ಮುಂದಾಗ್ತಿದೆ. ಇದೇ ರೀತಿ ಹಲವು ಮಂದಿ ಮೈಸೂರಿನಾದ್ಯಂತ ಕೂಡ ಲಾಂಗ್ ಅನ್ನ ಹಿಡ್ಕೊಳ್ಳೋದು, ನಕಲಿ ಗನ್ಗಳನ್ನ ಹಿಡ್ಕೊಳ್ಳೋದು, ಹೀಗೆ ಹಲವು ರೀತಿಯ ವಿಕೃತಿಯನ್ನ ಮೆರೆಯುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಆ ರೀತಿಯ ವಿಡಿಯೋಗಳನ್ನ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವ ಮೂಲಕ ಲೈಕ್ಗೋಸ್ಕರ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುವಂತ ಕೆಲಸಕ್ಕೆ ಕೂಡ ಮುಂದಾಗ್ತಿದ್ದಾರೆ. ಸದ್ಯ ಈಗ ಸರಸ್ವತಿಪುರಂ ಠಾಣಾ ಪೊಲೀಸರು ಅಂದ್ರೆ ಸರ್ಕಾರಿ ಕಾರನ್ನ ದುರ್ಬಳಕೆ ಮಾಡಿಕೊಂಡಿರುವಂತಹ ವ್ಯಕ್ತಿ ಹಾಗೂ ಗನ್ನನ್ನ ಹಿಡಿದು ಹುಚ್ಚಾಟವನ್ನ ಮೆರೆದಿರುವಂತಹ ಆ ಒಬ್ಬ ಯುವಕ ವಿನೋದ್ನನ್ನ ಕರೆತಂದು ಸದ್ಯ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆತನ ಬಳಿ ಇರುವಂತಹ ಗನ್ ನಕಲಿ ಅಥವಾ ಅಸಲಿಯೇ ಎಂಬುದರ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಒಂದು ವೇಳೆ ಅದು ಅಸಲಿ ಗನ್ ಆದ್ರೆ ಹಾಗೂ ಸರ್ಕಾರಿ ಕಾರನ್ನ ಬಳಸುವ ಕಾರಣಕ್ಕಾಗಿ ಆತನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗುತ್ತೆ. ಆತನ ಜೈಲ್ಗೆಟ್ಟುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.